ಎಲ್ಲಪ್ಪ ಮನೆ ಇದು ಇದೆ ಇರ್ಬೇಕು. ಮಾಲಿ ಎಲ್ಲಪ್ಪ ನಿಮ್ ಮಾಲೀಕ ಯಾರು ಬೇಕಾಗಿತ್ತು ನಿನ್ಗೆ? ಅದೇ ಈ ಮನೆ ಓನರು ಮುದುಕ ಇಲ್ಲಿ. ಅವನ್ ಮುದುಕ ಅಂತ ನಿನ್ಗೆ ಯಾರು ಹೇಳಿದ್ರು? ಇಷ್ಟು ದೊಡ್ಡ ಮನೆ ಕಟ್ಟಿ ಬಾಡಿಗೆ ಕೊಡ್ತಿದ್ದಾನೆ ಅಂದ್ರೆ ಮುದುಕ ಆಗ್ದಿನ ಚಿರ ಯುವಕನ ಆಗಿರ್ತಾನೆ. ಆ ಮುದುಕ ನಾನೇ. ಅದ್ ನೀವೇನಾ? ಮನೆ ಯಾವ್ದು ಬಾಡಿಗೆ ಇಲ್ಲ, ಇದ್ರು ನಿನ್ನಂತವ್ರಿಗಂತ ಕೊಡಲ್ಲ. ಕೊಟ್ರು ನನಗೇನ್ ಬೇಡ. ಚಂದನ ಅನ್ನೋ ಹುಡ್ಗಿಗೆ ತಾನೆ ನೀವು ಮನೆ ಬಾಡಿಗೆ ಕೊಟ್ಟಿರೋದು. ಈ ತರ ರಿಯಾಕ್ಷನ್ ಬರ್ತಿದೆ ಅಂದ್ರೆ ಬಕ್ಕ ಇದೆ ಮನೆ. ಇರ್ಲಿ ಪರವಾಗಿಲ್ಲ, ಹೇಳಿ ಸಾರ್. ನಿನ್ಗ್ಯಾಕೆ ಕೇಳ್ಬೇಕು? ಇಷ್ಟಕ್ಕೂ ನೀನ್ ಯಾರು? ನನಗೆ ಯಾರು? ಇವಾಗ ಗೊತ್ತಾಯ್ತಾ ನಾನು ಯಾರು ಅಂತ? ಮತ್ತೆ ಗಂಡ ಫಾರಿನಲ್ಲಿ ಇದ್ದಾನೆ ಅಂತ ಹೇಳಿದ್ಲು. ನಿಮ್ ಕಣ್ಮುಂದೆನೇ ಇದ್ದೀನಿ. ನಿಮ್ಮಿಬ್ರಿಗೆ ಏನಾದ್ರು ಸಮಸ್ಯೆನಾ? ಸಿಕ್ಕಾಪಟ್ಟೆ. ಆದ್ರೆ ನನಗಲ್ಲ, ಅವಳಿಗೆ. ಏನ್ ಸಮಸ್ಯೆ? ನಾನ್ ಸರಿ ಇಲ್ವಲ್ಲ, ಅದೇ ಸಮಸ್ಯೆ. ನಾನು ನೈಫ್ ನಟರಾಜಣ್ಣನ ಜೊತೆ ಕೆಲಸ ಮಾಡ್ತಿರೋರು ನನ್ನ ಹೆಂಡತಿಗೆ ಚೂರು ಇಷ್ಟ ಇಲ್ಲ. ನೀವು ಆಲ್ರೆಡಿ ನಟರಾಜಣ್ಣನ ಹೆಸರನ್ನ ಬೇಜಾನ್ ಕಡೆ ಕೇಳಿರ್ತೀರ. ಒಂದು 10-15 ಮರ್ಡರ್ ಮಾಡಿ ಜೈಲ್ಗೆ ಹೋಗಿ ಬಂದಿರೋನು. ಅದಕ್ಕೆ ನನ್ನ ಹೆಂಡತಿ ನಟರಾಜಣ್ಣ ಹತ್ರ ಕೆಲಸ ಮಾಡ್ಬಿಡ, ಬಿಟ್ಬಿಡು ಅಂತ ಒಂದೇ ಸಮನೆ ಹಠ. ಅದಕ್ಕೆ ನನ್ನ ಹೆಂಡತಿ ನನಗೆ ಡಿವೋರ್ಸ್ ಕೊಟ್ಟು ಬಿಟ್ಟು ಹೋಗ್ಬೇಕು ಅಂತಿದ್ದಾಳೆ. ಇವತ್ತು ಪೊಲೀಸ್ ಬಂದು ನನ್ನ ಅರೆಸ್ಟ್ ಮಾಡ್ಬೋದು. ಅದ್ ಬಿಡಿ, ಜೈಲೆಲ್ಲ ನಮ್ಗೆ ಗೊತ್ತಲ್ಲ. ತಿಂಗ್ಳಿಗೆ ಒಂದ್ 2-3 ಸಲ ಅವ್ರವ್ರ ಕೈಕಾಲು ಮುರಿದು ಹೋಗಿ ಬರ್ತಾ ಇರ್ತೀವಿ. ನಟರಾಜಣ್ಣ ಬಿಡ್ಸ್ಕೊಂಡು ಬರ್ತಾ ಇರ್ತಾರೆ. ಅಲ್ಲ, ಅದು ನಿಮ್ ಹೆಂಡತಿ ಟೋಕನ್ ಅಡ್ವಾನ್ಸ್ ಬೇರೆ ಕೊಟ್ಟೋಗಿದ್ದಾರೆ. 1000 ರೀಸನ್ ಇದೆ. ಏನಾದ್ರು ಒಂದ್ ಹೇಳಿ ಅವ್ರನ್ನ ಆಚೆ ಕಳಿಸು. ಹಂಗಲ್ಲಪ್ಪ, ನೀನ್ ಮಾಡ್ತಿರೋ ಸರಿನಾ? ಮನೆ ಕೊಟ್ರೆ ನೀನ್ ಕೊಲೆಗೆ ಹೋಗ್ತೀಯ, ನಿನ್ಗೋಕೆನಾ? ಇನ್ನೂ ನನ್ನ ಮೇಲೆ ನಿನಗೆ ಡೌಟ್ ಅನ್ಸುತ್ತೆ ಅಲ್ವಾ? ಆಯ್ತು, ಒಂದ್ ಕೆಲಸ ಮಾಡು. ಸೆಕೆಂಡ್ ಪೇಸ್ಗೆ ಹೋಗಿ ನಟರಾಜನ್ ಮನೆ ಯಾವ್ದು ಅಂತ ಕೇಳು. ಅವಾಗ ಅಲ್ಲಿರೋ ಜನರೇ ನಟರಾಜನ್ ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ನಿನಗೆ ಜೀವ ಉಳಿಬೇಕಾ ಇಲ್ಲ ನಿನ್ ಮನೆ ಬಾಡಿಗೆ ಬೇಕು? ನನಗೂ ಹೆಂಡತಿ ಮಕ್ಳು ಇದಾರಪ್ಪ. ನನ್ಗೆ ಯಾಕಪ್ಪ ನಿಮ್ ಸಂಸಾರದ ಮ್ಯಾಟ್ರು? ನಾನು ನಿನ್ನ ಹೆಂಡತಿಗೆ ಮನೆ ಕೊಡಲ್ಲ. ಗುಡ್ ಗುಡ್ ಗುಡ್. ಬದುಕೋದಾರಿ ತುಂಬಾ ಚೆನ್ನಾಗಿ ಕಲ್ತಿದ್ಯಾ. ನಾಳೆ ಅವಳು ಬಂದಾಗ ಏನ್ ಹೇಳ್ತೀಯಾ? ಅಯ್ಯೋ, ಏನೋ ಒಂದ್ ಹೇಳ್ತೀನಿ ಬಿಡಪ್ಪ. ನಾನ್ ಬಂದಿದ್ದೀನಿ ಅಂತ ಏನಾದ್ರು? ಇಲ್ಲಪ್ಪ, ದೇವ್ರೇನಾಗ ಹೇಳಲ್ಲಪ್ಪ. ಏನ್ ಹೇಳ್ಬೇಕು ಅಂತ ನಾನೇ ಹೇಳ್ಕೊಡ್ತೀನಿ, ಬೈಲಿ. ಅಣ್ಣ, ಒಂದು ಟ್ರಾವೆಲ್ ಕಂಪ್ನಿ ಕಟ್ಟೋಣ ಅಂತ ಅನ್ಕೊಂಡಿದೀವಿ. ಮೊದಲು ಇವಾಗ ಅರ್ಜೆಂಟಲ್ಲಿ ಒಂದು ಕಾರು, ಆಮೇಲೆ ಟ್ರಾವೆಲ್ ಏಜೆನ್ಸಿ. ಏನು ಕನ್ಸಲ್ಲ? ನಿಜವಾಗ್ಲೂ ಅಣ್ಣ. ಹಾ, ಅಕೌಂಟಲ್ಲಿ ಎಷ್ಟಿಟ್ಟಿದ್ಯಾ? ಒಂದು 200-300 ಇರ್ಬೇಕು. ಲೈ, ಅಷ್ಟಕ್ಕೆ ಕಾರ್ ಗ್ಲಾಸ್ ಹಾಕೋ ಸ್ಟಿಕರ್ ಕೂಡ ಬರಲ್ಲ ಕಣೋ. ಕನ್ಸು ಯಾವತ್ತು ದೊಡ್ಡದಾಗಿ ಕಾಣ್ಬೇಕಣ. ಮೊದಲು ಒಂದು ಕಾರ್ ತಗೋತೀನಿ, ಆಮೇಲೆ ಬಸ್ಸು, ಆಮೇಲೆ ಫ್ಲೈಟು. ಆ ಮಧ್ಯದಲ್ಲಿ ಒಂದು ಬಿಟ್ಟಲ್ಲ, ಏನು? ರೈಲು. ಓಹೋ, ಅದನ್ನ ಆಲ್ರೆಡಿ ಬಿಡ್ತಿದ್ಯಾ ಅಲ್ವಾ? ಏನಣ್ಣ ನೀನು ಡ್ರೀಮ್ ಬಗ್ಗೆ ಹೇಳಿದ್ರೆ ನೀನ್ ಹೀಗ ಇನ್ಸಲ್ಟ್ ಮಾಡೋದು? ಡ್ರೀಮು ದೊಡ್ಡದಾಗಿದ್ರೆ ಸಾಲದು ಕಣೋ, ಶ್ರಮನೂ ಹಾಗೆ ಇರಬೇಕು ಅಲ್ವೋ? ನಾಳೆ ಚಂದನ ಮನೆ ಬಿಟ್ಟು ಹೋಗ್ತಾಳೆ, ಗೊತ್ತು ತಾನೆ? ಹಾ, ಬೆಳಗ್ಗೆ ನಿನ್ ಮುಂದೆನೆ ಹೇಳಿದ್ರಲ್ಲ. ನಿಂಗೇನ್ ಬೇಜಾರಾಗ್ತಿಲ್ವೇನೋ? ನಾನ್ ಬೇಜಾರ್ ಮಾಡ್ಕೊಂಡ್ರೆ ಅವ್ರು ಇಲ್ಲೇ ಇರ್ತಾರಂತ. ಏನು ಹೀಗ್ ಮಾತಾಡ್ತಿದ್ಯಾ? ಮೊದಲೆಲ್ಲ ಚಂದನ ವಿಷಯದಲ್ಲಿ ಚಿಕ್ಕ ಓವರ್ ಆಗಿ ಟೆನ್ಷನ್ ಆಗ್ತಿದೆ. ಈಗ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂದ್ರು ಇಷ್ಟೊಂದು ಆರಾಮಾಗಿದೆಯಲ್ಲೋ? ಇವಾಗ ಹಳೇದೆಲ್ಲ ಯಾಕಣ, ನಾಳೆ ಏನೋ ಒಂದು ಆಗುತ್ತೆ. ಇವಾಗ ನೀನ್ ಕೂಲ್ ಆಗಿರು. ಏನ್ರೋ, ನಿಮಗೆ ನಿದ್ದೆ ಬರಲ್ವಾ? ಸೊಳ್ಳೆ ಬರೋ ಟೈಮ್ನಲ್ಲಿ ಬಾಗಿಲು ತಕೊಂಡು ಏನ್ ಪಂಚಾಯತಿ ಮಾಡ್ತಾ ಇದ್ದೀರಾ? ಕಚ್ಚೋ ನಾಯಿನೇ ಮನೇಲಿ ಇಟ್ಕೊಂಡಿದೀವಿ, ಇನ್ ಈ ಸೊಳ್ಳೆ ಯಾವ ಲೆಕ್ಕ ಬಿಡು. ಏನಂದೆ? ಏನಿಲ್ಲ, ಇಷ್ಟೊತ್ತು ನೀನ್ ಆಚೆ ಕೂತಿದಲ್ಲ, ನಿನ್ಗೇನಾದ್ರು ಡಿಸ್ಟರ್ಬ್ ಆಯ್ತಾ ಅಂತ. ಏಯ್,
ಇಷ್ಟೊತ್ತಲ್ಲಿ ಪೋಸ್ಟ್ ಮ್ಯಾನ್ ಯಾಕೋ ನಮ್ಮನೆಗೆ ಬಂದ? ಪೋಸ್ಟ್ ಆಫೀಸ್ನವ್ರು ಏನೋ 24 ಅವರ್ಸ್ ಡ್ಯೂಟಿ ಹಾಕ್ಬಿಟ್ಟವ್ರೆ ಹೆಂಗೆ? ಅಪ್ಪ ಸುಮ್ನಿರಪ್ಪ, ಪೋಸ್ಟ್ ಮ್ಯಾನ್ ಅಲ್ಲ ಅವನು. ಇವನ್ ರಿಸೆಪ್ಷನ್ಗೆ ಫೋಟೋಗ್ರಾಫರ್ ಬಂದಿದ್ದಲ್ಲ, ಆ ಸ್ಟುಡಿಯೋ ಓನರ್ ಅವನು, ಗಿರೀಶ ಅಂತ. ಆ ಹೌದಾ? ನಮಸ್ಕಾರ ಅಣ್ಣ. ಏನ್ ಇಷ್ಟೊತ್ತಲ್ಲಿ? ಅದೇ ಅಣ್ಣ, ರಿಸೆಪ್ಷನ್ ಫೋಟೋಸ್ ಎಲ್ಲ ಬಂದಿದೆ, ಪೆನ್ ಡ್ರೈವ್ ಹಾಕಿ ತಂದಿದ್ದೀನಿ. ನೀವು ಒಂದ್ಸರಿ ನೋಡ್ಬಿಟ್ಟು ಚೆಕ್ ಮಾಡಿದ್ರೆ ನಾನು ಅದನ್ನ ಆಲ್ಬಮ್ ಮಾಡಿ ರೆಡಿ ಮಾಡಿ ಕೊಡ್ತೀನಿ. ಗಿರೀಶ, ಆಲ್ಬಮ್ ಏನ್ ಬೇಡ. ಯಾಕಣ್ಣ? ಪೆನ್ ಡ್ರೈವ್ ಎಲ್ಲ ಇದೆಯಲ್ಲ, ಸುಮ್ಮನೆ ಅದೆಲ್ಲ ಯಾಕೆ ಮತ್ತೆ? ಹಂಗಲ್ಲಣ್ಣ, ಒಂದು ಮೆಮೊರಿಗಾದ್ರೂ. ಇಷ್ಟೇ ಮೆಮೊರಿ ಸಾಕು. ಸರಿ ಅಣ್ಣ, ನಿಮ್ಮಿಷ್ಟ, ನಾನಿನ್ ಬರ್ತೀನಿ. ಯಾಕೋ ಬೇಡ ಅಂದೆ? ಅವನು ಆಲ್ಬಮ್ ಮಾಡ್ಕೊಡ್ತೀನಿ ಅಂದ ತಾನೆ? ಅಪ್ಪ ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ರೀ. ಆಲ್ಬಮ್ ನೋಡಿದಷ್ಟು ನೋವೇ ಜಾಸ್ತಿ. ಅಲ್ವೋ? ಇಷ್ಟೆಲ್ಲ ಖರ್ಚು ಮಾಡಿ ರಿಸೆಪ್ಷನ್ ಮಾಡಿ ಆಲ್ಬಮ್ ಬೇಡ ಅಂದ್ರೆ ಏನೋ ಅರ್ಥ? ದುಡ್ಡಿಲ್ಲ ಅಂತ ಅರ್ಥ. ಏನ್ ಇಷ್ಟೊತ್ತಲ್ಲಿ ಬಟ್ಟೆ ಒಣಗಾಕ್ತಿದ್ದೀರಾ? ಅಲ್ಲ, ಟೈಮ್ ಆಯ್ತು, ಮಲ್ಕೋ ಹೋಗಿ. ಬೇಕಾದ್ರೆ ಬೆಳಿಗ್ಗೆ ಒಣಗಾಕ್ಬೋದು. ಏನಾದ್ರೂ ಹೆಲ್ಪ್ ಮಾಡೋಣ? ನೋ ಥ್ಯಾಂಕ್ಸ್. ನಾಳೆ ಹೋಗ್ತಿದ್ದೀರಾ? ಆಗ್ಲೇ ಹೇಳಿದ್ನಲ್ಲ, ಎಷ್ಟೆಲ್ಲ ಹೇಳ್ಬೇಕು? ಹಾಗಾದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಎಂಡ್ ಆಯ್ತು ಅಂತ ಅರ್ಥನಾ? ಹಾ? ಮತ್ತೆ ಏನಿಲ್ವಾ ಆಗಿದ್ರೆ? ಅಂದ್ರೆ ಆದ್ರೆ ನಮ್ಮಿಬ್ರು ಮಧ್ಯೆ ಏನು ಇಲ್ವಾ ಅಂತ ಕೇಳ್ದೆ. ಇಲ್ಲಿವರೆಗೂ ಆದ್ರೂ ನಮ್ಮಿಬ್ರ ಮಧ್ಯೆ ಏನಿತ್ತು? ಏನು ಇರ್ಲಿಲ್ವಾ? ಓ, ತಾಳಿ ಕೇಳ್ತಾ ಇದ್ದೀರಾ? ನಾಳೆ ಇಲ್ಲಿಂದ ಹೋಗ್ಬೇಕಾದ್ರೆ ನಿಮ್ಗೆ ತಾಳಿ ಕೊಟ್ಟು ಹೋಗೋಣ ಅನ್ಕೊಂಡೆ, ಆದ್ರೆ ಈಗ ಅರ್ಜೆಂಟಲ್ಲಿ ಆಗಲ್ಲ. ಸಾರಿ. ನಾನು ಮನೆ ನೋಡಕ್ ಹೋದಾಗ ತಾಳಿ ಹಾಕೊಂಡೇ ಹೋಗಿದ್ನಾ, ಅವ್ರು ಮದ್ವೆ ಆಗಿದ್ಯಾ ಅಂತ ಕೇಳಿದ್ರು. ನಾನು ಹೌದು ಅಂದ್ಬಿಟ್ಟೆ. ಈಗ ತಾಳಿ ಬಿಚ್ಚಿಟ್ಟು ಹೋದ್ರೆ ಸರಿ ಇರಲ್ಲ ಅಲ್ವಾ? ಆದ್ರೆ ಬೇರೆ ಚೈನ್ ತಗೊಂಡ್ಮೇಲೆ ಇದನ್ನ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ, ಸರಿನಾ? ಬೇಜಾರ್ ಮಾಡ್ಕೋಬೇಡಿ. ಇದು ನಿಮ್ ತಾಯಿಯವ್ರ ತಾಳಿ ಅಂತ ನಂಗೆ ಗೊತ್ತು. ನಾನು ನಿಮ್ಗೆ ವಾಪಸ್ ಕೊಟ್ಟು ಹೋಗ್ಬೇಕಿತ್ತು, ಆದ್ರೆ ನಾನು ಈಗಿರೋ ಪರಿಸ್ಥಿತಿಲಿ ಕೊಡಕ್ಕಾಗಲ್ಲ. ಆದ್ರೂ ನಿಮಗ್ ಬೇಕೇ ಬೇಕು ಅಂತ ಹೇಳಿದ್ರೆ ನಾನು. ಹೇ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಇವಾಗ ನಿಮ್ಮ ಹತ್ರ ತಾಳಿ ಕೇಳಿದ್ನಾ? ಅಲ್ಲ, ನೀವು ತಾಳಿ ನೋಡ್ಕೊಂಡು ಮುಖ ಸಪ್ಪಗ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ನಿಮ್ ತಾಯಿಯವ್ರ ನೆನ್ಪಾಯ್ತೇನೋ ಅಂತ ಅನ್ಕೊಂಡೆ.
ಆಯ್ತು. ಸಾರಿ. ಹಾಗಿದ್ರೆ ತೆಗೆದುಕೊಡ್ಲಾ? ರೇ, ಇವಾಗ ನಾನು ಅದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಮತ್ತೆ ಏನಾದ್ರೂ ಕೇಳೋದಿದ್ರೆ ಕೇಳಿ ಪ್ಲೀಸ್. ನಾನ್ ಮರ್ತೋಗಿರ್ತೀನಿ. ಏನಿಲ್ಲ. ಪಕ್ಕನಾ? ಸರಿ. ಅವ್ರನ್ನ ಹೇಗಣ ಬಿಟ್ಟಿರ್ಲಿ? ತುಂಬಾ ಕಷ್ಟ ಆಗುತ್ತಣ್ಣ. ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನಾನು ಅವ್ರಿಗೆ ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ನನ್ನ ಮೇಲೆ 1% ಫೀಲಿಂಗ್ ಇಲ್ಲಲ್ಲ ಅಣ್ಣ. ನಾನು ಅವ್ರನ್ನ ಇಷ್ಟಪಟ್ಟಿದ್ದೆ ತಪ್ಪ? ನೋಡು, ಯೋಚಿಸಿದ್ರೆ ಎಲ್ರು ನಮ್ಮವ್ರ ತರನೇ ಕಾಣಿಸ್ತಾರೆ. ಆದ್ರೆ ಆ ದೇವರು ಯಾರನ್ನ ನಮ್ಮ ಹಣ್ಣಲ್ಲಿ ಬರ್ತಿರ್ತಾನೋ ಅವ್ರು ಮಾತ್ರ ನಮ್ಮವ್ರ ಕಣ. ನಂಗೆ ಈ ಮನೇಲಿ ಇರೋದಕ್ಕಾಗ್ತಿಲ್ಲ. ನಾಳೆನೆ ನನ್ನ ಲಗೇಜ್ ಎಲ್ಲ ತಗೊಂಡು ಹೋಗ್ತೀನಿ. ಅಣ್ಣ, ಇನ್ನೊಂದು ದೋಸೆ. ಕೇಳಿಸ್ತಾ ಅಣ್ಣ? ಕೇಳಿಸ್ತಾ? ಹಾ ಹಾ ಆಯ್ತು ಕಣ, ಬಂದೆ. ಹಾ, ಹಾ ಕೊಡು. ದೋಸೆ ಹಾಕೊಡ್ತೀನಿ ಬಾಮ್ಮ. ಬೇಡ ಅಣ್ಣ, ನಾನು ಆಮೇಲೆ ತಿಂತೀನಿ. ಸರಿಮ್ಮ. ಅದ್ಗೆ ಎಲ್ಲರೂ ಹೊರಗಡೆ ಹೋಗ್ತಿದ್ದೀರಾ? ಅಣ್ಣ, ನೀವು ಫೋನ್ ರಿಸೀವ್ ಮಾಡಿ, ನಾನು ದೋಸೆ ಹಾಕ್ತೀನಿ. ಹಾಕ್ತೀನಿ. ಸರಿ ಅಮಿತ್ ಬಾಯ್. ಯಾಕಮ್ಮ, ಏನಾಯ್ತು? ನಿಮ್ ತರನೇ ಮಾಡೋದಕ್ ಪ್ರಯತ್ನ ಪಟ್ಟೆ ಅಣ್ಣ, ಆದ್ರೆ ಸರಿಯಾಗಿ ಬರ್ಲಿಲ್ಲ. ಬಾ, ನಾನು ತೋರಿಸ್ಕೊಡ್ತೀನಿ. ಬಾ. ಒಂದಾದ್ಮೇಲೆ ಒಂದು ದೋಸೆ ಹಾಕ್ಬಾರ್ದಮ್ಮ. ಹೌದಾ? ಯಾಕೆ? ದೋಸೆ ಕಾವಲಿನೂ ಮನುಷ್ಯನ್ ಮನ್ಸಿದ್ದ ಹಾಗೆ. ಒಂದಾದ್ಮೇಲೆ ಒಂದು ಕಷ್ಟಗಳು ಬರ್ತಾ ಹೋದ್ರೆ ಅವನಿಗೂ ಸುಸ್ತಾಗತ್ತಲ್ವಾ? ಅದಕ್ಕೆ ಇಲ್ಲಿ ನೋಡಿಲಿ, ಈರುಳ್ಳಿ ಇದಕ್ಕೆ ಎಣ್ಣೆ ಹಚ್ಕೊಂಡು ಈ ಕಾವಲಿ ಸುತ್ತ ಒರೆಸ್ಬೇಕು. ಕಷ್ಟ ಕೊಡೋಕ್ ಮುಂಚೆ ತಯಾರಿ ಮಾಡ್ತಾನಲ್ಲ. ಈಗ ದೋಸೆ ಹಿಟ್ಟು ತಗೊಂಡು ದೋಸೆ ಹಾಕಿದ್ರೆ ನೀಟಾಗಿ ಬರುತ್ತೆ. ಅರೆ
ಅರೆ ವಾ ಎಷ್ಟು ಚೆನ್ನಾಗಿ ಬಂತು. ಅಣ್ಣ ನಂಗೆ ದೋಸೆ ಸಾಕು, ನಂಗೆ ಕಾಲೇಜ್ಗೆ ಹೋಗ್ಬೇಕು. ಬೈ. ಏನಾಯ್ತಣ್ಣ? ನನಗೆ ಚಿಕ್ಕ ವಯಸ್ಸಿಂದನೂ ಒಬ್ಬೊಬ್ಬನೇ ಮಾತಾಡೋ ಅಭ್ಯಾಸ ಅಮ್ಮ. ತಮ್ಮಂದಿರು ರೇಗ್ಸೋರು, ಏನಣ್ಣ ಗೋಡೆಗಳ ಜೊತೆ ದೋಸ್ತಿನ ಅಂತ. ಆದ್ರೆ ನೀನ್ ಬಂದ್ಮೇಲೆ ನಾನು ಯಾವತ್ತೂ ಹಾಗೆ ಒಬ್ಬೊಬ್ಬನೇ ಮಾತಾಡಿದ್ದೇ ಇಲ್ಲ. ಯಾಕಂದ್ರೆ ಅಣ್ಣ ಅಣ್ಣ ಅಂತ ನೀನೇ ಅಡ್ಗೆ ಮನೆ ಬಂದು ಮಾತಾಡಿಸ್ತೀಯ. ಈಗ ನಾಳೆಯಿಂದ ಮತ್ತೆ ಗೋಡೆಗಳ ಜೊತೆ ದೋಸ್ತಿ ಶುರುವಾಗುತ್ತೆ ಅಂತ ಅನಿಸ್ತಾ ಇದೆಯಮ್ಮ. ಅಯ್ಯೋ ಬಿಡಮ್ಮ, ನಾನೇನೋ ಮಾತಾಡ್ತಾ ಇದ್ದೀನಿ, ನೀನೇನು ಅನ್ಕೋಬೇಡ. ಗಾಡಿನ ಮಧ್ಯಾಹ್ನ ಅಷ್ಟರಲ್ಲಿ ಕೊಡ್ತೀವ ಅಂತ ಹೇಳ್ಬಿಡ. ನಾನು ಇನ್ನೊಂದು 10 ನಿಮಿಷ ಬಂದೆ. ಓಹೋ, ಏನು ಮೈ ಕಾಲೇಜ್ಗೆ ಹೋಗ್ತಿದ್ಯಾ? ಈ ಎಕ್ಸಾಮ್ ಇದೆಯಲ್ಲ ಅಣ್ಣ, ಅದಕ್ಕೆ. ಅನ್ಕೊಂಡೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಬ್ಯಾಗ್ ನೀನು ನೆಗ್ಲೇ ಇರೋದು ಅಂತ. ಮುತ್ತಣ್ಣ, ಅದ್ಗೆ ಒಂದ್ ನಿಮಿಷ ಆಚೆ ಬನ್ನಿ. ಹಾ ಹಾ ಮೈ, ನಡಿಮ್ಮ ಬಂದು. ಅಣ್ಣ ಕಾಲೇಜ್ ಹೊಂಟಾ? ಯಾಕೆ ಯಾವಾಗ್ಲೂ ಹೇಳಿಲ್ವ ನಿಂಗೆ? ಅಣ್ಣ ಆಶೀರ್ವಾದ ಮಾಡೋಣ. ಚೆನ್ನಾಗಿ ಬರೀ, ಅದಕ್ಕೆ ಆಶೀರ್ವಾದ ಮಾಡಿ. ಮೈ ಅದೆಲ್ಲ ಏನ್ ಬೇಡ, ಅಣ್ಣನ ಆಶೀರ್ವಾದ ತಗೊಂಡಿಯಲ್ಲ ಸಾಕು. ಅದಕ್ಕೆ ನಿಮ್ಮ ಆಶೀರ್ವಾದನೂ ನಂಗೆ ಇಂಪಾರ್ಟೆಂಟ್. ಅದಕ್ಕೆ ನೀವು ಬಂದ್ಮೇಲೆ ಈ ಮನೆ ಲಕ್ಕೆ ಬದಲಾಗಿದೆ, ಇನ್ ನನ್ ಲಕ್ ಬದಲಾಗಲ್ವಾ? ಆಶೀರ್ವಾದ ಮಾಡಿ. ಮೈ ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಜೊತೆ ಇರತ್ತೆ. ಎಕ್ಸಾಮ್ ಸಖತ್ತಾಗಿ ಮಾಡು. ಥ್ಯಾಂಕ್ ಯು. ಅದ್ಗೆ ಮೊದ್ಲು ಕಾಲೇಜ್ಗೆ ಹೋದ್ರೆ ಮನೆಗ್ ಬರೋದಕ್ ಮನ್ಸೇ ಆಗ್ತಿರ್ಲಿಲ್ಲ. ನೀವು ಬಂದ್ಮೇಲೆ ಕಾಲೇಜ್ಗೆ ಹೋಗೋದಕ್ಕೆ ಮನ್ಸ್ ಬರ್ತಾ ಇಲ್ಲ. ಸಾಕ್ ಬಾರೋ, ಅದಕ್ಕೆ ಮನೆ ಬಿಟ್ಟ ಹೋಗ್ತಾರೆ. ಬಾ, ನೀನ್ ಹಂಗೆ ಕಾಲೇಜ್ ಡ್ರಾಪ್ ಮಾಡಿ ನಾನು ಗ್ಯಾರೇಜ್ಗೆ ಹೋಗ್ತೀನಿ. ಅದ್ಗೆ ಹೋಗ್ ಬರ್ತೀನಿ. ಎಕ್ಸಾಮ್ ಮುಗ್ದಿದ ತಕ್ಷಣ ಬೇಗ ಮನೆಗೆ ಬರ್ತೀನಿ, ನಿಮ್ಗೋಸ್ಕರ ಐಸ್ ಕ್ರೀಮ್ ತಗೋ ಬರ್ತೀನಿ. ಬಾಯ್ ಅಣ್ಣ, ಬಾಯ್ ಅದ್ಗೆ, ಬಾಯ್. ಸಂಜೆ ಅವನ್ ಬಂದು ನೀನ್ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಇವತ್ತಲ್ಲ ನಾಳೆ ನಾನು ಹೋಗ್ಲೇಬೇಕಿತ್ತಲ್ಲ ಅಣ್ಣ. ನಾನು ಇನ್ನೂ ಸ್ವಲ್ಪ ದಿನ ಇದ್ದು ಹೋದ್ರೆ ಮೈ ನನ್ನ ಇನ್ನೂ ಹಚ್ಕೊಂಡಿರೋನು, ಆಗ ಅವ್ನಿಗೆ ಇನ್ನೂ ಕಷ್ಟ ಆಗಿರೋದು. ಅವ್ನ್ ಬಂದಿದ ತಕ್ಷಣ ನೀವು ಅವ್ನಿಗೆ ನಿಜ ಹೇಳ್ಬಿಡಿ, ಅವನ್ ಅರ್ಥ ಮಾಡ್ಕೊಂತಾನೆ. ಹಾ ಸತ್ಯನ ಅವನ ಹತ್ರ ಹೇಗಮ್ಮ ಹೇಳಿ? ಡೋಂಟ್ ವರಿ, ಆ ಥರ ಸೀನ್ ಬರೋದೇ ಇಲ್ಲ. ನಿಜವಾಗ್ಲೂ ಮನೆ ಬಿಟ್ಟು ಹೋದ್ರೆ ಹೇಳ್ಬೋದಿತ್ತು, ಆದ್ರೆ ಈ ಹರಿ ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ವಲ್ಲ. ಅಣ್ಣ, ಚಂದನ್ ಅವರು ನಮ್ಮನ್ ಬಿಟ್ಟು ಹೋಗ್ತಿದ್ದಾರೆ. ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಿದೆ ಅಣ್ಣ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೋಡೋಣ, ಆವಾಗ್ಲೇ ಬ್ಯಾಗನ್ನು ತಂದ್ಬಿಟ್ರು. ಬೇಗ ಹೊಟ್ಬಿಟ್ಟಿ ಅಮ್ಮ, ಊಟ ಮಾಡ್ಕೊಂಡು ಹೋಗತ್ತಾನೆ. ಬೇಡ ಅಣ್ಣ, ನಾನು 10 ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ನೀವು ನಂಗೆ ಮಾಡಿರೋ ಉಪಕಾರಕ್ಕೆ ನಾನು ಏನ್ ಮಾಡಿದ್ರು ಕಡಿಮೆನೆ. ಥ್ಯಾಂಕ್ಸ್ ಅಣ್ಣ. ನನ್ನಿಂದ ನಿಮ್ಮ ಮನ್ಸಿಗೆ ಬೇಜಾರೇನಾದ್ರೂ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಅಣ್ಣ. ಅಯ್ಯೋ,
ಸರಿ ಅಣ್ಣ, ನಾನು ಬರ್ತೀನಿ. ನಾನೇನು ಮಾಡಿಲ್ಲ ಅಲ್ಲ ನಿಮ್ಗೆ. ಒಂದಾದ್ರೂ ನಾನು ಮಾಡಿರೋದು ಒಳ್ಳೇದು ಹೇಳಿದ್ರಾ? ಇದು ನಿನ್ ಮನೆನೇ ಅಮ್ಮ. ನಿನ್ಗೆ ಯಾವಾಗ ಬರ್ಬೇಕು ಅನ್ಸುತ್ತೋ ಬರ್ಬೋದು. ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗ್ಲಪ್ಪ. ಏನು ಮಾಡೋಕ್ಕಾಗಲ್ಲ. ನಾ ಮನೆ ಬರದಲ್ಲಿ ಏನು ಬರ್ತಿದ್ಯೋ ಅದೇ ಆಗೋದು. ದೇವರಿದ್ದಾನೆ. ಅಬ್ಬಾ, ಎಮೋಷನಲ್ ಎಂಡಿಂಗ್ ಆಯ್ತು. ಮತ್ತೆ ತಿರುಗಿ ನೋಡೋ ಮುಂಚೆ ಮನೆ ಬಿಡ್ಬೇಕು. ಅಣ್ಣ, ನಾನು ಅವ್ರನ್ನ ಬಿಟ್ಟು ಬರ್ತೀನಿ. ಬನ್ನಿ ಬನ್ನಿ ಬನ್ನಿ.